ನಮಸ್ಕಾರ. ಸೊಲಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಯುಜಿಸಿ 2026 ನಿಯಮಾವಳಿ ತಕ್ಷಣ ಜಾರಿ ಮಾಡಬೇಕು. ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ. ಪ್ರಧಾನಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ. ಮಾರುತಿ ಬೌದ್ಧೆ. ಭ್ರಷ್ಟಾಚಾರದಲ್ಲಿ ಮುಳುಗಿದ ಮರ್ಕಲ್ ಪಿಡಿಒ ಸೇವೆಯಿಂದ ವಜಾಗೊಳಿಸಲು ಗ್ರಾಮ ಪಂಚಾಯತ್ ಸದಸ್ಯರ ಆಗ್ರಹ. ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ವಿರುದ್ಧ ವಾಗ್ದಾಳಿ ನಡೆಸಿದ ಮುಧೋಳ್. 10 ವರ್ಷಗಳಲ್ಲಿ ಭಗವಂತ್ ಖೂಬಾ ಸಾಧನೆ ಶೂನ್ಯ ಆರೋಪ. ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ಮುಂದುವರೆದ ರಮೇಶ್ ಪಾಟೀಲ್ ಸೋಲ್ಪುರ್ ಪಕ್ಷದ ನಾಯಕರಿಂದ ಅಭಿನಂದನೆ. 11ರಿಂದ 90ನೇ ತ್ರಿಮೂರ್ತಿ ಶಿವ ಜಯಂತಿ ಮಹೋತ್ಸವ ಹಾಗೂ ವ್ಯಸನ ಮುಕ್ತ ಭಾರತ ಅಭಿಯಾನ. ಬಿಕೆ ಪ್ರತಿಮಾ ಬೆಹೆಂಚಿ. ಗುದ್ಗಿ ಆಸ್ಪತ್ರೆಯಲ್ಲಿ ಮಕ್ಕಳ ಉಚಿತ ಹೃದಯ ತಪಾಸಣೆ ಶಿಬಿರ. ಜನರಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಿ ಸಾವು ಕಡಿಮೆ ಮಾಡುವುದೇ ನಮ್ಮ ಏಕೈಕ ಉದ್ದೇಶ. ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ. ಯಾವುದೇ ಆಯುಧಗಳಿಲ್ಲದೆ ತನ್ನನ್ನು ತಾನು ಸಂರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಕರಾಟೆ ತಾಲೀಮು ಕಲಿಯುವುದು ಅತ್ಯವಶ್ಯಕವಾಗಿದೆ. ತುಕಾರಾಂ. ಸುದ್ದಿಯ ವಿವರಗಳು. ವಿಶ್ವವಿದ್ಯಾಲಯದ ಧನಸಹಾಯ ಆಯೋಗ 2026ರಲ್ಲಿ ಎಸ್ಸಿ, ಎಸ್ಟಿ, ಹಿಂದುಳಿದ ವರ್ಗ ಹಾಗೂ ದಿವ್ಯಾಂಗ ವಿದ್ಯಾರ್ಥಿಗಳ ಸಮಾನತೆ ಉತ್ತೇಜನಕ್ಕಾಗಿ ರೂಪಿಸಿರುವ ನಿಯಮಾವಳಿಗಳನ್ನು ತಕ್ಷಣ ಜಾರಿಗೆ ತರಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಂದು ನಗರದ ಶಹಾಗಂಜ್ ಬುದ್ಧ ಮಂದಿರದಿಂದ ಪ್ರಾರಂಭಗೊಂಡು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದ ಬಳಿ ನಡೆದ ಪ್ರತಿಭಟನೆ ವೇಳೆ ಪ್ರಧಾನಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು. ವಿಶ್ವವಿದ್ಯಾಲಯಗಳಲ್ಲಿ ಜಾತಿ ಆಧಾರಿತ ಕಿರುಕುಳ, ದೌರ್ಜನ್ಯ ಮತ್ತು ದಲಿತ ವಿದ್ಯಾರ್ಥಿಗಳ ಮೇಲಿನ ಮಾನಸಿಕ ಒತ್ತಡದಿಂದ ಉಂಟಾಗುತ್ತಿರುವ ಆತ್ಮಹತ್ಯೆಗಳ ಸರಣಿಯನ್ನು ತಡೆಗಟ್ಟುವಂತೆ ಸಮಿತಿ ಆಗ್ರಹಿಸಿದೆ. ಯುಜಿಸಿ ತಂದಿರುವ 2026ರ ಕರಡು ನಿಯಮಾವಳಿಗಳಿಗೆ ಸುಪ್ರೀಂ ಕೋರ್ಟ್ ನೀಡಿರುವ ತಡೆ ಆದೇಶವನ್ನು ತೆರವುಗೊಳಿಸಿ ಎಸ್ಸಿ, ಎಸ್ಟಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ರಕ್ಷಣಾತ್ಮಕ ನಿಯಮಗಳನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಪ್ರಮುಖ ಬೇಡಿಕೆಗಳು: ಯುಜಿಸಿ 2026 ನಿಯಮಾವಳಿಗೆ ನೀಡಿರುವ ತಡೆ ತೆರವುಗೊಳಿಸಬೇಕು. ಎಸ್ಸಿ, ಎಸ್ಟಿ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ನಿಯಮಾವಳಿ ಜಾರಿ. ವಿಶ್ವವಿದ್ಯಾಲಯಗಳಲ್ಲಿ ಜಾತಿ ದೌರ್ಜನ್ಯ ತಡೆಯಲು ಕಟ್ಟುನಿಟ್ಟಿನ ಕ್ರಮ. ರೋಹಿತ್ ವೇಮುಲ ಆಯ್ಕೆಯನ್ನು ರಾಜ್ಯದಲ್ಲಿ ಕಡ್ಡಾಯ ಜಾರಿಗೊಳಿಸಬೇಕೆಂದು ರಾಜ್ಯ ಸಂಚಾಲಕರಾದ ಮಾರುತಿ ಬೌದ್ಧೆ ಆಗ್ರಹಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಮಾರುತಿ ಬೌದ್ಧೆ, ಜಿಲ್ಲಾ ಸಂಚಾಲಕ ರಾಜ್ಕುಮಾರ್ ವಾಘ್ಮಾರೆ, ಅರುಣ್ ಪಟೇಲ್, ಅಶೋಕ್ ಗಾಯಕ್ವಾಡ್, ರಮೇಶ್ ಉಮಾಪುರೆ, ಶಿವರಾಜ್ ತಡ್ಪಳ್ಳಿ, ರಮೇಶ್ ಬೆಲ್ಲಾರ್, ಸತೀಶ್ ರತ್ನಾಕರ್, ವಾಮನ್ ಮೈಸಲ್ಗೆ, ಶಿರೋಮಣಿ ಹಲ್ಗೆ, ನರಸಿಂಹ ಮೇಟಿ, ಝರೆಪ್ಪ ವರ್ಮಾ, ಗೌತಮ್ ಮುತ್ತಂಕಿಕರ್, ವಿಜಯಕುಮಾರ್ ಭಾವಿಕಟ್ಟಿ, ರಾಹುಲ್ ಹಾಲಿಪುರ್ಗ, ಬಸವರಾಜ್ ಬಾವಿತೊಡ್ಡಿ, ಸಂತೋಷ್ ಪಡ್ಸಾಲೆ, ವಿನೋದ್ ಬಂದ್ಗೆ, ಸಾಯಿ ಸಿಂಧೆ, ಬಾಬುರಾವ್ ಹೊನ್ನ, ಗಾಲಿಬ್ ಹಾಸ್ಮಿ, ಜೈ ಭೀಮ್ ಚಿಮ್ಮನಾಯಕ್, ಅಜಯ್ ಧೀನೆ, ಶಿವಕುಮಾರ್ ಗುನ್ನಳ್ಳಿ ಸೇರಿದಂತೆ ಹಲವು ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರಾದ ಗೊಂಡ ವಿದ್ಯಾರ್ಥಿ ಸಂಘದಿಂದ ಸಂತೋಷ್ ಜೋದಾಪ್ಕ, ಸಾಮಾಜಿಕ ಜನಪರ ಹೋರಾಟಗಾರರಾದ ಓಂ ಪ್ರಕಾಶ್ ರೊಟ್ಟೆ, ಲಿಂಗಾಯತ್ ಸಮಾಜದ ಯುವ ಮುಖಂಡ ಜಗದೀಶ್ ಬಿರಾದರ್, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ಶಿವಕುಮಾರ್ ತುಂಗ, ಜಗಜೀವನ್ ರಾವ್ ಹೋರಾಟ ಸಮಿತಿ, ಅಬಿ ಖಾಳೆ, ಸಿಪಿಐ ನಜೀರ್ ಅಹಮದ್, ಸೈಫದ್ ಅಲಿ ಇನ್ನಿತರರು ಉಪಸ್ಥಿತರಿದ್ದರು. ಎಲ್ಲಿವರೆಗೆ ಹೋರಾಟ
ಅವರನ್ನಾಗೆ ಪೂರಕರು शिवाजी मानकरे शिवाजी मानकरे ಅವ್ರಿಗೆ ಸರಿ ಮಾಡಾಕ್ರಿ ಅವ್ರಿಗೆ ಲೈನ್ ಮಾಡಾಕ್ರಿ ಯಾರಿಗೆ ಬಂತು ಎಲ್ಲಿಗೆ ಬಂತು ಈ 40 हमारी मांगे पूरी करो जो सरकार निकम्मी है जो सरकार निकम्मी है वो सरकार बदलनी है तख्त बदल दो राज बदल दो बेईमानों का राज बदल दो जय 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 भीम जय भीम जय भीम जय 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 भीम जय भीम जय भीम आवाज दो आवाज दो नहीं चलेगा नहीं चलेगा तेरी तानाशाही नहीं चलेगा नहीं चलेगा लागू करो ಈ ದೇಶದ ಆಳವ ಸರ್ಕಾರಗಳು ಸಂವಿಧಾನದ ಚೌಕಟ್ಟು ಮೀರಿ ಏನಾದ್ರು ಕೆಲಸ ಮಾಡ್ತೀವಿ ಸುಪ್ರೀಂ ಕೋರ್ಟ್ ಅದಕ್ಕೆ ನಾವು ತಡೆ ಮಾಡ್ತಂಬೋದು ವಿಚಾರಗಳನ್ನು ತಿಳ್ಕೊಂಡಿರ್ತೀವಿ. ಆದರೆ ಸುಪ್ರೀಂ ಕೋರ್ಟ್ ಕೂಡ ನಮಗೆ ಎಂದೂ ನಮ್ಮ ಪರವಾಗಿಲ್ಲ. 92ರಲ್ಲಿ ಈಗಾಗಲೇ ಅಣ್ಣಾ ಸಾಹೇಬ್ರು ಹೇಳ್ದಂಗೆ 92ರಲ್ಲಿ ಮಂಡಲ ಕಮಿಷನ್ ಬಂದಾಗ ಅದು ಜಾರಿಗೆ ಬಂದಾಗ ಕಮಂಡಲ ಅಂತ ರಾಮ ಮಂದಿರ ಪರವಾಗಿ ಒಂದು ಜಾಥಾ ಬಂತು. ಸುಳ್ಳು ಮಾಹಿತಿ ಹಾಕೊಟ್ಟು 7 ವರ್ಷದ ಪಾರು ಪಾಪ ಬೀದಿ ಮೇಲೆ ಇದ್ದವರಿಗೆ ಬೇಡ್ಕೊಂಡು ತಿಂಬೋರಿಗೂ ಮತ್ತವರಿಗೂ ಹಿಡ್ಕೊಂಡು ತರೋದು ಸುಡೋದು ಅವರು ಮಂಡಲ್ ಕಮಿಷನ್ ಜಾರಿ ಆಗ್ಬಿಡೋದು ಸುಟ್ಕೊಂಡು 7 ವರ್ಷದ ಪಾರು ಮಂಡಲ್ ಕಮಿಷನು ಅಥವಾ ರಿಸರ್ವೇಷನ್ ಬಗ್ಗೆ ಅದು ಏನು ಗೊತ್ತಿರ್ತದೆ 5 ವರ್ಷನೂ 7 ವರ್ಷ ಇಂಥವೆಲ್ಲವೂ ಕೂಡ ಮಾಡಿದ್ರು ಒಂದು ಎಲ್ಲೂ ಕೇಸ್ ಆಗಲಿಲ್ಲ ಅವ್ರ ಮೇಲೆ. ಅವ್ರಿಗೆ ಯಾರಿಗೂ ಜೈಲಿ ಆಗಲಿಲ್ಲ. 92ರಾಗ ಇಂದಿರಾ ಸಹಾನಿ ಎಂಬರು ಮಂಡಲ್ ಕಮಿಷನ್ದಾಗ ರಿಸರ್ವೇಷನ್ 27% ಜಾಸ್ತಿ ಆಯ್ತದೆ, ಅದು 18-27 ಇವೆರಡೂ ಕಾಲದ ಜಾಸ್ತಿ ಆಗ್ತದೆ. ಮಂಡಲ್ ಕಮಿಷನ್ದಾಗ ರಿಸರ್ವೇಷನ್ ಕೊಡಬೇಡ್ದು, ಹಿಂದುಳಿದ ವರ್ಗರಿಗೆ ರಿಸರ್ವೇಷನ್ ಕೊಡಬೇಡ ಅಂತ ಹೇಳಿದಾಗ ಆಗಿದ್ದಂಥ ಸುಪ್ರೀಂ ಕೋರ್ಟ್ ಜಡ್ಜು 50%ಗಿಂತ ಹೆಚ್ಚಿಗೆ ರಿಸರ್ವೇಷನ್ ಹೋಗಬೇಡ್ದು ಅಂತ ಹೇಳಿ ಈಗಾಗಲೇ 18% ರಿಸರ್ವೇಷನ್ ಕೊಟ್ಟಿದ್ದು 10 ವರ್ಷಕ್ಕಿತ್ತು. ಈಗಾಗಲೇ ಭಾಳ ದಿವಸ ಆಗ್ಯದ. ಇವತ್ತಿನಿಂದ SC/ST ರಿಸರ್ವೇಷನ್ ರದ್ದು ಮಾಡಬೇಕಂತ ಒಂದು ಜಜ್ಮೆಂಟ್ ಕೊಡ್ತಾರೆ. ಆವಾಗೂ ಕೂಡ ಅವರು ಕೇಳಿಂದು ಒಂದಿತ್ತು, ಅವರು ಹಿಂದುಳಿದ ಮಂಡಲ್ ಕಮಿಷನ್ ವಿರುದ್ಧ ಹೋಗಿರು. ಆದರೆ ಇವತ್ತು SIR ಬಗ್ಗೆದಾಗ 2025 ಹಿಡಿದು ಸುಮಾರು ಜನ SIR ರದ್ದು ಮಾಡಬೇಕು, ಇಲ್ಲಿದ್ದಿನ ಜನಗಳಿಗೆ ಇವು ದೇಶದವರೆಲ್ಲ ಹೊರದೇಶದವರಿಂದ ಒಂದು ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ, ಅದು ರದ್ದು ಮಾಡಬೇಕಂತ 2025 ಹಿಡಿದು ಅನೇಕ ಜನ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದಾರೆ. ಆದರೆ ಅದು ಒಂದು ಸರ್ತಿ ಕಣ್ತೆರೆದು ನೋಡೋರು, ಒಂದು ವಾರ ಕೂಡ ಸ್ಟ್ರೈಕ್ ಮಾಡಿಲ್ಲ. 2% ಜನ ಒಂದು ಸ್ಟ್ರೈಕ್ ಮಾಡಿಲ್ಲ. ಆದ್ರೆ ಕೋರ್ಟು ಒಮ್ಮಿಂದೊಮ್ಮಿಗೆ ಅದಕ್ಕೆ ಸ್ಟೇ ಕೊಟ್ಟಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಗೊತ್ತಾ, ಆ ಕೇಂದ್ರ ಸರ್ಕಾರದ ಏನು BJP ನಮೋ ಅಂತಿರು ಅವತ್ತ ಈ ಪ್ರಧಾನಮಂತ್ರಿ ಜಾತಿ ನಿಂದನೆ ಸಹಿತ ಮಾಡಿದ್ದಾರೆ. ಒಬ್ಬ ಹಿಂದುಳಿದ ವರ್ಗದ ಹಣ, ಒಬ್ಬ ಗಾಣಿಗೆ ಹಣ ಅಂತ ಎಲ್ಲರೂ ಕೂಡ ಓಪನ್ ಆಗಿರೋ ಬಗ್ಗೆ ಮಾತಾಡೋದು. ಅದಕ್ಕೆ ಗೊತ್ತಾ, ಏನಾರ ಪ್ರಧಾನಮಂತ್ರಿಗೆ ಸ್ವಾಭಿಮಾನ ಇತ್ತು ಅಂದ್ರೆ ಯಥಾವತ್ತಾಗಿ ಕಾನೂನು ಜಾರಿಗೆ ಮಾಡಬೇಕು. ಆ ಕೋರ್ಟ್ ದಿಂದ ತೆಗೆದು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ದಾಗ ಡಿಸಿಷನ್ ತೊಗೋಬೇಕಂತ ಗೊತ್ತಾ. ನಾವು ಕರ್ನಾಟಕ ಸಂಘ ಸಮಿತಿ ಹಾಗೂ ಪ್ರಗತಿಪರ ಎಲ್ಲ ವಿಚಾರವಂತರ ಒಂದು ಬೆಂಬಲದೊಂದಿಗೆ ಗೊತ್ತಾ ನಾವು ಒತ್ತಾಯ ಮಾಡ್ತಾಯಿದ್ವಿ. ಅದಕ್ಕೆ ಮಾನ್ಯ ತಹಸೀಲ್ದಾರ್ ಮುಖಾಂತರ ಪ್ರಧಾನಮಂತ್ರಿ ಮನವಿ ಕೊಡ್ತಾರೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ UGC ಜಾರಿ ಆಗಲೇಬೇಕು, UGC ಜಾರಿ ಆಗಲೇಬೇಕು.
ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಚಾಬಾ ಭಾರೀ ಭ್ರಷ್ಟಾಚಾರ ನಡೆಸಿದ್ದು ಅವರನ್ನು ಸೇವೆಯಿಂದ ಕೂಡಲೇ ವಜಾಗೊಳಿಸಬೇಕೆಂದು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಯುವ ಘಟಕ ಅಧ್ಯಕ್ಷ ಸುಧಾಕರ್ ಶಂಕರ್ ಆಗ್ರಹಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು 3.5 ವರ್ಷಗಳ ಅವರ ಅವಧಿಯಲ್ಲಿ 911A 11B ಖಾತಾ ಸೃಷ್ಟಿಸಿ ಸಿಎ ಸೈಟ್ ಹಂಚಿಕೆ, ಕರ ವಸೂಲಿ, ಬೇರೆ ಬೇರೆ ಕಾಮಗಾರಿಗಳ ಅನುದಾನದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಎಸಗಿದ್ದಾರೆ. ಸಾಮಾನ್ಯ ಸಭೆಯಲ್ಲಿ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರೊಂದಿಗೆ ಚರ್ಚಿಸದೆ 10,000 ಡಿಜಿಟಲ್ ಖಾತೆಗಳನ್ನು ಸೃಷ್ಟಿಸಿದ್ದಾರೆ. ಎನ್ಎ ಮಾಡಿಸಿ ಟೌನ್ ಪ್ಲಾನಿಂಗ್ ಬುಡ ಅನುಮೋದನೆ ಪಡೆಯದೆ 1,500 ಹಾಗೂ ಪಟ್ಟ ಸರ್ವೆ ಸಂಖ್ಯೆ ಮತ್ತು ಇನಾಮಿ ಜಮೀನಿನಲ್ಲಿ ಕಾನೂನುಬಾಹಿರವಾಗಿ 2,011B ಖಾತೆಗಳನ್ನು ತೆಗೆದಿದ್ದಾರೆ. 41 ತಿಂಗಳಲ್ಲಿ ಕೇವಲ 10 ಸಾಮಾನ್ಯ ಸಭೆಗಳನ್ನು ಕರೆದಿದ್ದಾರೆ. ಇದರಲ್ಲಿ 2024ರಲ್ಲಿ ಒಂದೇ ಒಂದು ಸಭೆ ನಡೆಸಿ ಅದರಲ್ಲಿ ಸಾವಿರಾರು ಖಾತೆಗಳನ್ನು ಸೃಷ್ಟಿಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದರು. ತಮಗೆ ಬೇಕಾದವರಿಂದ ಹಣ ಪಡೆದು ಪಂಚಾಯತ್ ಅವಧಿ ಪೂರ್ಣಗೊಳ್ಳುವ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ 2026 ಜನವರಿ 28ರಂದು ತುರ್ತು ವಿಶೇಷ ಸಾಮಾನ್ಯ ಸಭೆ ಕರೆದು ಸಿಎ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ನೀಡಿಲ್ಲ, ಯಾವುದೇ ನಿಯಮಗಳನ್ನು ಪಾಲಿಸಿಲ್ಲ ಎಂದು ಆಪಾದಿಸಿದ್ದರು. ಮರ್ಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸಿಎ ಸೈಟ್ಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದಾರೆ. ಅದರ ಅವಧಿಯಲ್ಲಿ 5 ಕೋಟಿ ರೂಪಾಯಿಯಿಂದ 6 ಕೋಟಿ ರೂಪಾಯಿ ಅನುದಾನ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಗ್ರಾಮ ಪಂಚಾಯತ್ಗೆ ನಷ್ಟ ಮಾಡಿದ್ದಾರೆ. 2021, 22, 2022-23 ಮತ್ತು 2023-24ನೇ ಸಾಲಿನ 15ನೇ ಹಣಕಾಸು ಯೋಜನೆಯ ಜೆಜೆಎಂ ಯೋಜನೆಯ 5% ಅನುದಾನ 2022-23 ಮತ್ತು 2023-24ನೇ ಸಾಲಿನಲ್ಲಿ 15ನೇ ಹಣಕಾಸು ನಿಧಿಯಲ್ಲಿ ಮರ್ಕಲ್, ಬೆನಕನಹಳ್ಳಿ, ಚಿಕ್ಕಪೇಟ್ ಗ್ರಾಮಗಳಲ್ಲಿ ವಿಶೇಷ ಚೇತನದ 3% ಅನುದಾನ, ಸ್ವಚ್ಛತಾ ಅಭಿಯಾನದ ಅನುದಾನ ಹಾಗೂ ಇತರ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಅವರು ದೂರಿದ್ದರು. 15ನೇ ಹಣಕಾಸು ನಿಧಿ ಯೋಜನೆಯ 2022-23ನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಬೆನಕನಹಳ್ಳಿ ಗ್ರಾಮದಲ್ಲಿ ಸಾಮಾನ್ಯ ಓಣಿಯ ಅಂಗನವಾಡಿ ಕೇಂದ್ರ ಮತ್ತು ಎಸ್ಸಿ ಓಣಿಯ ಅಂಗನವಾಡಿ ಕೇಂದ್ರದಲ್ಲಿ ಶೌಚಾಲಯ ನಿರ್ಮಿಸದೆ 1.40 ಲಕ್ಷ ರೂಪಾಯಿ ಕುಡಿಯುವ ನೀರು ಸರಬರಾಜು ಕಾಮಗಾರಿಯ ಸಾಮಗ್ರಿಗಳ ಬೋಗಸ್ ಬಿಲ್ ಸೃಷ್ಟಿಸಿ 2.30 ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಾರೆ. ಬೆನಕನಹಳ್ಳಿ ಗ್ರಂಥಾಲಯ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿ ಸಾಮಾನ್ಯ ಸಭೆಯ ಅನುಮೋದನೆ ಪಡೆಯದೆ ಅದಕ್ಕೆ ಒಂದು ಹುದ್ದೆ ಸೃಷ್ಟಿಸಿ ಹಣ ತೆಗೆದುಕೊಂಡು ನಿಯಮಬಾಹಿರವಾಗಿ ನೇಮಕ ಮಾಡಿಕೊಂಡಿದ್ದಾರೆ ಎಂದು ಸುಧಾಕರ್ ಆರೋಪಿಸಿದರು. ಇನ್ನೋರ್ವ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕ್ರೈಸ್ತ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ದಿಗಂಬರ್ ಪಂಢರಿನಾಥ್ ಮಾತನಾಡಿ, ನಿಧಿ 1, ನಿಧಿ 2ರಲ್ಲಿನ ಸುಮಾರು 2 ಕೋಟಿ ರೂಪಾಯಿ ಅನುದಾನವನ್ನು ಕ್ರಿಯಾ ಯೋಜನೆ ಎಸ್ಟಿಮೇಟ್ ಎಂಬಿ ರೆಕಾರ್ಡ್ ಸಿಸಿ ಬಿಲ್ ಮಾಡದೆ ಮೇಲಾಧಿಕಾರಿಗಳ ಅನುಮತಿ ಪಡೆಯದೆ ಬಿಲ್ ಆಫ್ ಕಾಸ್ಟ್ ಮತ್ತು ತಮ್ಮ ಜೊತೆಗಿರುವ ವ್ಯಕ್ತಿಗಳ ಹೆಸರಿನಲ್ಲಿ ಚೆಕ್ ಪಾಸ್ ಮಾಡಿ ಹಣ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದರು. ಪಂಚಾಯತ್ ಪಿಡಿಒ, ಕಾರ್ಯದರ್ಶಿ, ಲೆಕ್ಕಾಧಿಕಾರಿ, ಕಂಪ್ಯೂಟರ್ ಆಪರೇಟರ್, ಬಿಲ್ ಕಲೆಕ್ಟರ್, ವಾಟರ್ ಮ್ಯಾನ್ ಸೇರಿಕೊಂಡು ಪಂಚಾಯತ್ ಅಭಿವೃದ್ಧಿ ಮಾಡದೆ ಪಂಚಾಯತ್ ಹಣ ಲೂಟಿ ಮಾಡಿ ಗೋವಾ, ಮುಂಬೈ ಹಾಗೂ ಇನ್ನಿತರ ಸ್ಥಳಗಳಿಗೆ ಹೋಗಿ ಮೋಜು ಮಸ್ತಿ ಮಾಡಿದ್ದಾರೆ ಎಂದು ಆಪಾದಿಸಿದ್ದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವ್ಯವಹಾರದ ಬಗ್ಗೆ ಪಂಚಾಯತ್ ಸದಸ್ಯರು, ಮಾಜಿ ಅಧ್ಯಕ್ಷರು ಹಾಗೂ ಸಾರ್ವಜನಿಕರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಆದರೆ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದುವರೆಗೆ ಕ್ರಮ ವಹಿಸದೆ ದಿವ್ಯ ಮೌನ ವಹಿಸಿದ್ದಕ್ಕೆ ಇದರಲ್ಲಿ ತಾಲೂಕಾ ಪಂಚಾಯತ್ ಇಒ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಸಹ ಶಾಮೀಲಾಗಿರಬಹುದೆಂಬ ಅನುಮಾನ ಮೂಡುತ್ತಿದೆ. ಈಗಲಾದರೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ವ್ಯವಹಾರಗಳ ಸಮಗ್ರ ತನಿಖೆ ನಡೆಸಿ ಸೇವೆಯಿಂದ ವಜಾಗೊಳಿಸಬೇಕು ಎಂದು ದಿಗಂಬರ್ ಅವರು ಸಹ ಒತ್ತಾಯಿಸಿದ್ದಾರೆ. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜೀವ್, ಪುಂಡಲೀಕರಾವ್, ಪ್ರಕಾಶ್ ನರಸಪ್ಪ, ಪಂಢರಿ ಮಲ್ಲಪ್ಪ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಮರ್ಕಲ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವ ಮರ್ಕಲ್ ಪಂಚಾಯತಿಯ ಒಂದು ಪಿಡಿಒ 5ರಿಂದ 6 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ಎಸಗಿದ್ದಾರೆ. ಅದಕ್ಕಾಗಿ ಅವ್ರ ಮೇಲೆ ತನಿಖೆ ತಗೋಬೇಕೆಂಬುದಾಗಿ CS ಅವರಿಗೆ ಅನೇಕ ಲೆಟರ್ಗಳಿಂದ ಮೂಲಕವಾಗಿ ಅವರಿಗೆ ತಿಳಿಸಿದ್ದೇವೆ. ಅವರು ಸಹ ಒಂದು ಟೀಮ್ ರಚನೆ ಮಾಡಿ ಒಂದು 4-5 ದಿವಸ
ಸತತವಾಗಿ ಅವ್ರ ಮೇಲೆ ಎಲ್ಲ ದಾಖಲಾತಿಗಳನ್ನು ತಗೊಂಡು ರಿಪೋರ್ಟ್ ಮಾಡಿದ್ದಾರೆ. ಬಟ್ ಅದು ಏನು ಮಾಡಿದ್ದಾರೆ ನಮ್ಗೆ ಯಾರಿಗೂ ಹೇಳ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಮಾಧ್ಯಮಕರಿದ್ದರೆ ಕರೆದಿದ್ದೇವೆ. ಅದರಲ್ಲಿ ಏನು ಮಾಡಿದ್ದಾರೆ ಅಂತಂತಂದರೆ ಖಾತೆಗಳು 10,000 ಖಾತೆಗಳು 10,000 ಖಾತೆಗಳನ್ನು ಅದಕ್ಕೆ ಯಾವುದೇ ಅನುಮೋದನೆ ಇಲ್ಲದೆ, ಸದಸ್ಯರ ಅನುಮೋದನೆ ಇಲ್ಲದೆ 10,000 ಖಾತೆಗಳನ್ನು ತೆಗೆದು ಭ್ರಷ್ಟಾಚಾರ ಮಾಡಿರ್ತಾರೆ. ಮತ್ತು 15ನೇ ಕಾಸಿನಲ್ಲಿ ಹಣ ಇದರಲ್ಲಿ ಅದರಲ್ಲೂ ಸಹ ಒಂದು JJM ವರ್ಕಿಗಾಗಿ ಇಟ್ಟಿರುವಂಥ 5% ಹಣವನ್ನು ಅದನ್ನು ದುರುಪಯೋಗ ಮಾಡಿಕೊಂಡು ಭ್ರಷ್ಟಾಚಾರವನ್ನು ಒದಗಿಸುತ್ತಾರೆ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಊರಲ್ಲಿ ಒಂದು ಗ್ರಂಥಾಲಯ, ಬೆನಕನಹಳ್ಳಿ ಗ್ರಾಮದಲ್ಲಿ ಗ್ರಂಥಾಲಯ ಸೃಷ್ಟಿ ಮಾಡಿ ಅದರ ಉದ್ಘಾಟನೆ ಯಾರಿಗೆ ಸದಸ್ಯರಿಗೆ ಕರೆಯದೇನೆ, ಯಾವುದೇ ಪಂಚಾಯತಲ್ಲಿ ಒಂದು ಅನುಮೋದನೆ ಪಡೆಯದೇನೆ ಅದು ಉದ್ಘಾಟನೆ ಮಾಡಿ ಭ್ರಷ್ಟಾಚಾರ ಒದಗಿಸ್ತಾರೆ. ಮತ್ತು ಅದರಲ್ಲಿ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿ ಹುದ್ದೆಗೆ ನೇಮಕವನ್ನು ಮಾಡಿಕೊಂಡು ಆ ಹುದ್ದೆಗಾಗಿ ಅನೇಕ SC ಹೊಲೆ ಮತ್ತು SC ಮಾದಿಗದವರು ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದಕ್ಕೆ ಯಾವುದೇ ಪರಿಶೀಲನೆ ಮಾಡದೆ ಅವ್ರಿಗೆ ಬೇಕಾಗಿರುವಂಥ ವ್ಯಕ್ತಿಗಳಿಗೆ ತಗೊಂಡು ಆ ಹುದ್ದೆಗೆ ನೇಮಕ ಮಾಡಿ ಮತ್ತು ಅವ್ರ ಮೇಲೆ 10,500 ರೂಪಾಯಿ ಚೆಕ್ಕನ್ನು ಹರಿದಿರ್ತಾರೆ. ಹರಿದು ಅದು ಅಧ್ಯಕ್ಷರ ಗಮನಕ್ಕೆ ಒಯ್ದಿರುವಾಗ ಅಧ್ಯಕ್ಷರು ಅವರು ತಿರಸ್ಕಾರ ಮಾಡಿ ಇದು ಅನುಮೋದನೆ ಆಗದನ್ನೇ ಮಾಡಿದ್ದೀರಿ ಎಂಬುದಾಗಿ ಅದಕ್ಕೆ ತಿರಸ್ಕಾರ ಮಾಡಿರ್ತಾರೆ. ಇಂಥದ್ದು ಅನೇಕ ಅವರು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ನಮ್ಮ ಓಣಿಯಲ್ಲಿರುವಂಥ ಅಂಗನವಾಡಿ, ಸಾಮಾನ್ಯ ಓಣಿಯಲ್ಲಿರುವಂಥ ಅಂಗನವಾಡಿ ಮತ್ತು SC ಓಣಿಯಲ್ಲಿರುವಂಥ ಅಂಗನವಾಡಿಯಲ್ಲಿ ಚೈಲ್ಡ್ ಮಕ್ಕಳಿಗಾಗಿ ಕಟ್ಟಿಸಬೇಕು ಟಾಯ್ಲೆಟ್ ಎಂಬುದಾಗಿ ಅದಕ್ಕೆ 1,40,000 ರೂಪಾಯಿ ಇಟ್ಟಿರುವಂಥ ಹಣವನ್ನು ಸಹ ದುರುಪಯೋಗ ಮಾಡಿಕೊಂಡು ಯಾವುದೇ ಟಾಯ್ಲೆಟ್ ಕಟ್ಟದೇ ಅವರು ದುರುಪಯೋಗ ಮಾಡಿಕೊಂಡು ಭ್ರಷ್ಟಾಚಾರವನ್ನು ಒದಗಿಸ್ತಾರೆ. ಅದಕ್ಕಾಗಿ ನಾವು CS ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆ ಮನವಿಗೆ ಇನ್ನೂ ನಮ್ಗೆ ಯಾವುದೇ ಉತ್ತರ ಬಂದಿಲ್ಲ. ಅದಕ್ಕಾಗಿ ಒಂದು ವೇಳೆ 1-2 ದಿವಸದಲ್ಲಿ ಅವರಿಗೆ ಆ ಸೇವೆಯಿಂದ ವಜಾ ಮಾಡಲಿಲ್ಲ ಅಂತಂತಂದರೆ ಇದಕ್ಕೆ ಸಂಬಂಧಪಟ್ಟಿರುವಂಥ ನಮ್ಮ ಸಚಿವರಿಗೂ ಮತ್ತು ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ನಾವು ಭೇಟಿಯಾಗಿದ್ದೇವೆ. 10 ವರ್ಷಗಳ ಕಾಲ ಈ ಜಿಲ್ಲೆಯ ಲೋಕಸಭೆ ಸದಸ್ಯರಾಗಿ ಕೇಂದ್ರ ಸಚಿವರಾಗಿ ಒಳ್ಳೆಯ ಅವಕಾಶ ಸಿಕ್ಕರೂ ಶೂನ್ಯ ಸಾಧನೆ ಮಾಡಿದ್ದು, ಈಗ ಯುವಕರಾಗಿರುವ ಸಂಸದ್ ಸಾಗರ್ ಖಂಡ್ರೆ ಅವರ ಅಭಿವೃದ್ಧಿ ಕಾರ್ಯ ನೋಡಿ ಸಹಿಸಿಕೊಳ್ಳದೆ ಅವರನ್ನು ಏಕವಚನದಲ್ಲಿ ಸಂಬೋಧಿಸಿ ಮಾತನಾಡುವುದು ಖೂಬಾ ಅವರಿಗೆ ಶೋಭೆ ತರುವಂಥದ್ದಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಜಿಲ್ಲಾಧ್ಯಕ್ಷ ಸೋಮನಾಥ್ ಮುಧೋಳ್ ಆರೋಪಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಶನಿವಾರ ಸಂಸದ್ ಸಾಗರ್ ಖಂಡ್ರೆ ಅವರು ಸುಕ್ಷೇತ್ರ ಪಾಪನಾಶ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಯು ಚಾಲನೆ ನೀಡುವ ಕಾರ್ಯಕ್ರಮ ಇಟ್ಟುಕೊಂಡಾಗ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಹಾಗೂ ಬಿಜೆಪಿಯ ಶಾಸಕರು ಹಾಗೂ ಕಾರ್ಯಕರ್ತರು ಸೇರಿಕೊಂಡು ಹೋರಾಟ ಮಾಡಿರುವುದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅಂದೇ ತರಾತುರಿಯಲ್ಲಿ ಪೂಜೆ ಮಾಡುವುದಾಗಿ ಅಭಿಷೇಕ ಮಾಡುವ ನೆಪದಲ್ಲಿ ಹೋರಾಟ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಮುಧೋಳ್ ಪ್ರಶ್ನೆ ಮಾಡಿದರು. ಜಿಲ್ಲೆಯಲ್ಲಿ 15 ರೈಲ್ವೆ ನಿಲ್ದಾಣಗಳಿವೆ. ಬೀದರ್ ಹೊರತುಪಡಿಸಿ ಬೇರಾವ ರೈಲ್ವೆ ನಿಲ್ದಾಣಗಳು ಇವರ ಕಾಲದಲ್ಲಿ ಅಭಿವೃದ್ಧಿ ಆಗಲಿಲ್ಲ. ಅವರ ಜನ್ಮಕ್ಷೇತ್ರ ಕಮಲ್ನಗರ ಏಕೈಕ ರೈಲ್ವೆ ನಿಲ್ದಾಣವಾಗಿದ್ದು, ಇವರಿಗೆ ಒಬ್ಬ ಕೇಂದ್ರ ಮಂತ್ರಿಯಾಗಿ ಶಿರಡಿ ಸೇರಿದಂತೆ ಯಾವ ಎಕ್ಸ್ಪ್ರೆಸ್ ರೈಲುಗಳು ನಿಲುಗಡೆ ಮಾಡಲು ಸಾಧ್ಯವಾಗಿಲ್ಲ. ಅಮರೇಶ್ವರ ದೇವಸ್ಥಾನಕ್ಕೆ ಇವರಿಂದ ಒಂದು ನಯಾ ಪೈಸೆ ಕೊಡಲು ಆಗದಿದ್ದಾಗ ಹಾಲಿ ಸಂಸದ್ ಸಾಗರ್ ಖಂಡ್ರೆ 1 ಕೋಟಿ ಅಮರೇಶ್ವರ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಅನುದಾನ ಒದಗಿಸಿದ್ದಾರೆ. ಇದನ್ನು ಖೂಬಾ ಅರಿತುಕೊಳ್ಳಲಿ ಎಂದರು. ಬೀದರ್ ರೈಲ್ವೆ ನಿಲ್ದಾಣದಲ್ಲಿ ಕೇವಲ ಒಂದು ರೈಲ್ವೆ ಪೊಲೀಸ್ ಠಾಣೆ ಇದ್ದರೂ ಅದನ್ನು ಒಳಗಡೆ ತರಲು ಇದರಿಂದ ಆಗಲಿಲ್ಲ. ಪಿಟ್ಲೈನ್ ಕಾಮಗಾರಿ ಪೂರ್ಣಗೊಂಡಿಲ್ಲ. ರೈಲ್ವೆ ಪೊಲೀಸರ ವಸತಿ ಗೃಹಗಳ ಕಾಮಗಾರಿ ಮುಗಿಯಲಿಲ್ಲ. ಕಮಲ್ ನಗರ್ ರೈಲ್ವೆ ನಿಲ್ದಾಣಕ್ಕೆ ಹೋಗಲು ರಸ್ತೆ ಮಾಡಲಿಕ್ಕಾಗಲಿಲ್ಲ. ಭಾಲ್ಕಿ ಹಾಗೂ ಕಮಲ್ ನಗರ್ಗಳಲ್ಲಿ ರೈಲ್ವೆ ಪೊಲೀಸ್ ಠಾಣೆ ಸ್ಥಾಪಿಸಲು ಆಗಲಿಲ್ಲ. ಸಿಪೆಟ್ ಕಾಮಗಾರಿ ಪೂರ್ಣಗೊಂಡಿಲ್ಲ. ಬಾಂಬೆ, ದೆಹಲಿ ಹಾಗೂ ಪುಣೆ ಇತ್ಯಾದಿ ದೂರದ ಊರುಗಳಿಗೆ ಹೊಸ ರೈಲ್ವೆ ಪ್ರಾರಂಭಿಸಲು ಸಾಧ್ಯವಾಗಿಲ್ಲ. ತಾವು ಕೇಂದ್ರ ಸಚಿವರಾಗಿದ್ದಾಗಲೇ ನಾಗರಿಕ ವಿಮಾನಯಾನ ಸ್ಥಗಿತಗೊಂಡಿತ್ತು. ಆದರೆ ಅಷ್ಟನ್ನು ಪುನಃ ಪ್ರಾರಂಭಿಸಲು ಸಾಧ್ಯವಾಗಿಲ್ಲ. ಸೋಲಾಪುರ್ ಬೀದರ್ ಇಂಟರ್ಸಿಟಿ ರೈಲ್ವೆ ಸ್ಥಾಪಿಸಲು ಸಾಧ್ಯವಾಗಿಲ್ಲ. ಬೀದರಿಂದ ಕಾಶಿ ಯಾತ್ರೆಗೆ ಹೊರಡಲು ಬೀದರ್ ವಾರಣಾಸಿ ಎಕ್ಸ್ಪ್ರೆಸ್ ರೈಲು ಆರಂಭಿಸದೇ ಇರುವುದು ವಿಪರ್ಯಾಸ.
ಒಟ್ಟಾರೆ 10 ವರ್ಷಗಳಲ್ಲಿ ತಾವು ಯಾವ ಕಾರ್ಯ ಪೂರ್ಣಗೊಳಿಸಿದ್ದೀರಿ ಎಂಬುದನ್ನು ಜನರಿಗೆ ಮನವರಿಕೆ ಮಾಡಿಕೊಡಿ. ಆಮೇಲೆ ಸಾಗರ್ ಖಂಡ್ರೆ ಅವರ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಪ್ರಶ್ನೆ ಮಾಡಿ ಎಂದು ಮುದ್ಹೋಳು ಸವಾಲೆಸೆದಿದ್ದರು. ಸಮಘಟಮನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಸೋಮಶೇಖರ್ ಸಜ್ಜನ್, ಮಲ್ಲಿಕಾರ್ಜುನ್ ಸಿಕೆನ್ಪುರೆ, ಕೈಲಾಸ್ ಕೋಲೈಕರ್, ಬೀದರ್ ತಾಲೂಕಾಧ್ಯಕ್ಷ ವೀರಶೆಟ್ಟಿ ಗೌಸ್ಪುರೆ, ಹುಮ್ನಾಬಾದ್ ತಾಲೂಕಾಧ್ಯಕ್ಷ ವೀರೇಶ್ ರೆಡ್ಡಿ, ಮುಖಂಡರಾದ ಮಹೇಶ್ ಕಪ್ಸಾನೆ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಕೀಳು ಮಟ್ಟ ರಾಜಕೀಯವನ್ನು ಮಾಡೋದು ಬಿಟ್ಟು ತಮ್ಮದೇ ಸರ್ಕಾರ ಇದೆ ಅಂತ ಹೇಳ್ತಿರಲ್ಲ, ನೇರವಾಗಿ ಹೋಗಿ ಬೇರೆ ಬೇರೆ ಯೋಜನೆಗಳ ತರ್ರಿ. ನಮ್ಮ ಜಿಲ್ಲೆಗೆ ನೋಡಿ, ವಾರದಾಗ ಒಂದು ಸಾರಿ ಬೆಂಗಳೂರು ಕಲಬುರಗಿ ವಾಯವಾಗಿ ಗಾಡಿ ಓಡ್ತಾ ಇದೆ. ಅದು ಪ್ರತಿದಿನ ಮಾಡಿ. ನಮ್ಮ ಬೀದರ್ ಯಶವಂತಪುರ ಗಾಡಿ ನಮ್ಮ ಬೀದರ್ ಜನತೆ ಟಿಕೆಟೇ ಸಿಗಲ್ಲ. ಯಾವ ನೋಡಿದ್ರು ವೇಟಿಂಗ್ ಲಿಸ್ಟೇ ಬರ್ತದೆ. ಹೊಸ ಟ್ರೈನ್ ಪ್ರಾರಂಭ ಮಾಡಿಸ್ತಾರೆ. ತಮ್ಮ ಸರ್ಕಾರ ಮೇಲೆ ಒತ್ತಡ ಇರಿ. ಅದು ಬಿಟ್ಟು ಒಂದು ಸಣ್ಣ ತಮಗೂ ಪೂಜೆ ಮಾಡೋಕೆ 7ನೇ ತಾರೀಕಿಗೆ ಅವಕಾಶ ಇತ್ತ, ಏನು ಅವ್ರ ಸಮಯದಾಗೆ ಅವಕಾಶ ಇತ್ತ, ಬೇರೆ ಸಮಯ ಅವಕಾಶ ಇದ್ದಿಲ್ಲ. ಏನು ಪಾಪರಾಜ್ ಗುಡಿ ಈ ದಿವಸ ಬಂದಿತ್ತು, ಈ ದಿನ ಹೋಗೋದಾಗಿತ್ತಲ್ಲ ಪೂಜೆ ಮಾಡೋಕ್ಕೆ. ಯಾಕೆ ಹೋಗಿಲ್ಲ ಪೂಜೆ ಮಾಡ್ಲಿಕ್ಕೆ? ಆ ದಿವಸ ಯಾಕೆ ಹೋಗೋದಾಗಿತ್ತು? ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೇವೆ. ತಾವು ಕೂಡಲೇ ಇದರ ಬಗ್ಗೆ ಸಾರ್ವಜನಿಕರಲ್ಲಿ ಸ್ಪಷ್ಟೀಕರಣ ಕೊಡಬೇಕು. ತಾವೇ ತಂದಿದ್ರೆ ಈಗಾಗಲೇ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಮ್ಯೂಚುವಲ್ ಮುಖಾಂತರ ಉದ್ಘಾಟನೆ ಮಾಡಿದ್ದಾರೆ. ಅದು ಆದಮೇಲೆ ಒಂದು ಯಾವುದೇ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಮೊದಲೇ ಅಂದಾಜು ಪತ್ರಿಕೆ ತಯಾರು ಮಾಡಬೇಕು, ಕ್ರಿಯಾಯೋಜನೆ ತಯಾರು ಮಾಡಬೇಕು, ತಾಂತ್ರಿಕ ಅನುಮೋದನೆ ಪಡೆದುಕೊಂಡು ಅಂದಾಜು ಪತ್ರಿಕೆ ಟೆಂಡರ್ ಕರೆದು, ಟೆಂಡರ್ L1, L2, L3, L1 ಯಾರು ಇರ್ತಾರೆ ಅಂಥವ್ರು ಕರಾರು ಮಾಡಿಕೊಡ್ಬೇಕು. ತದನಂತರ ಶಿಷ್ಟಾಚಾರದ ಅಧೀನದಲ್ಲಿ ಅಲ್ಲಿ ಸ್ಥಳೀಯ ಲೋಕಸಭಾ ಕೇಂದ್ರ ಸರ್ಕಾರದ ಅನುದಾನ ಇದ್ದರೆ ಲೋಕಸಭಾ ಸದಸ್ಯರು ಶಿಲಾನ್ಯಾಸ ಉದ್ಘಾಟನೆ ಮಾಡ್ತಾರೆ. ಆ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯ ಸಂಸದರು, ಜಿಲ್ಲೆಯ ಶಾಸಕರು, MLCಗಳೆಲ್ಲ ಇರ್ತಾರೆ. ತಾವು ಸೋತಿದ್ರಿ, ತಮ್ಮ ಜನ ಮನೆಯಾಗ ಕೂಡ್ಸ್ಯಾರ, ಮನೆಯಾಗ ಕೂಡ್ರಿ. ಅಥವಾ ಆಗಲಿಲ್ಲ ಅಂದ್ರೆ ಬೇರೆ ಬೇರೆ ನಿಮಗೆ ಜನದ ಮನಸ್ಸು ಗೆದಿಬೇಕಿತ್ತು ಅಂದ್ರೆ ಈ ಥರ ಗಲಾಟೆ ಮಾಡೋದ್ರ ಗೆದಲಕ್ಕಾಗಲ್ಲ. ತಾವು ಸಾಕಷ್ಟು ಸಮಸ್ಯೆಗಳದಾವ, ನಮ್ಮ ಜಿಲ್ಲೆ ಸಾಕಷ್ಟು ಸಮಸ್ಯೆಗಳದಾವ. ಆ ಸಮಸ್ಯೆಗಳ ಕಡೆ ಗಮನ ಕೊಡ್ರಿ ಅಂತೇಳಿ ಈ ಮೂಲಕ ಅವ್ರಿಗೆ ಮನವಿ ಮಾಡ್ತೀನಿ. ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ಮುಂದುವರಿದ ರಮೇಶ್ ಪಾಟೀಲ್ ಸುಲ್ಪುರ್ ಪಕ್ಷದ ನಾಯಕರ ಅಭಿನಂದನೆ. ಜನತಾದಳ ಜಾತ್ಯತೀತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರು ರಮೇಶ್ ಪಾಟೀಲ್ ಸುಲ್ಪುರ್ ಅವರನ್ನು ಬೀದರ್ ಜಿಲ್ಲಾ ಜನತಾದಳ ಜಾತ್ಯತೀತ ಪಕ್ಷದ ಅಧ್ಯಕ್ಷರಾಗಿ ಮುಂದುವರಿಸುವಂತೆ ಆದೇಶ ನೀಡಿದ್ದಾರೆ. ಪಕ್ಷ ಸಂಘಟನೆ ಬಲಪಡಿಸುವಲ್ಲಿ ಅವರು ಸಲ್ಲಿಸಿರುವ ಸೇವೆ, ಕಾರ್ಯಕ್ಷಮತೆ ಹಾಗೂ ಸಂಘಟನಾ ಸಾಮರ್ಥ್ಯವನ್ನು ಪರಿಗಣಿಸಿ ಅವರ ಅವಧಿಯನ್ನು ಮುಂದುವರಿಸುವ ಮಹತ್ವದ ತೀರ್ಮಾನವನ್ನು ಜೆಡಿಎಸ್ ಹೈಕಮಾಂಡ್ ಕೈಗೊಂಡು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಮಾಜಿ ಸಚಿವ ಬಂಡೆಪ್ಪ ಖಾಶೆಂಪೂರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ರಮೇಶ್ ಪಾಟೀಲ್ ಸೋಲ್ಪುರ್ ಅವರಿಗೆ ಆದೇಶ ಪತ್ರ ವಿತರಿಸಿ ಅಭಿನಂದಿಸಿ ಗೌರವಿಸಿದರು. ಈ ತಿಂಗಳ 11, 12 ಹಾಗೂ 13ರಂದು ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ರಾಜಯೋಗ ಕೇಂದ್ರ ಪಾವನಧಾಮ ವತಿಯಿಂದ 90ನೇ ತ್ರಿಮೂರ್ತಿ ಶಿವ ಜಯಂತಿ ಮಹೋತ್ಸವ ಹಾಗೂ ವ್ಯಸನಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ಜರುಗಲಿದೆ ಎಂದು ಕೇಂದ್ರದ ಸಂಚಾಲಕರಾದ BK ಪ್ರತಿಮಾ ಬೆಹೆಂಜೆ ಅವರು ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಫೆಬ್ರವರಿ 11ರಂದು ಮಧ್ಯಾಹ್ನ 2 ಗಂಟೆಗೆ ನಗರದ ಜನ್ವಾಡ ರಸ್ತೆಯ JP ನಗರದಲ್ಲಿನ ಬ್ರಹ್ಮಕುಮಾರೀಸ್ ಕೇಂದ್ರ ಪಾವನಧಾಮ ವತಿಯಿಂದ 12 ಕಾರುಗಳ ಮೇಲೆ 12 ಜ್ಯೋತಿರ್ಲಿಂಗಗಳ ಶೋಭಾಯಾತ್ರೆಯು ಇಡೀ ನಗರಾದ್ಯಂತ ಸಂಚರಿಸಿ ನಂತರ ನೆಹರು ಕ್ರೀಡಾಂಗಣದ ಎದುರಿರುವ ಸಾಯಿ ಸ್ಕೂಲ್ ಆವರಣಕ್ಕೆ ತಲುಪಿ ಸಾಯಂಕಾಲ 6 ಗಂಟೆಗೆ ಜೀವನೋತ್ಸವ ಪ್ರವಚನ ಮಾಲಿಕೆಯ ಉದ್ಘಾಟನಾ ಸಮಾರಂಭ ಜರುಗಲಿದೆ. ನವದೆಹಲಿಯ ರಾಷ್ಟ್ರೀಯ ಪ್ರೇರಣಾದಾಯಕ ಪ್ರವಚನಕಾರರಾದ ರಾಜಯೋಗಿ BK ಪಿಯೂಷ್ ಭಾಯ್ಜಿ ಅವರಿಂದ ಜೀವನೋತ್ಸವ ಪ್ರವಚನ ಮಾಲೆ ಕಾರ್ಯಕ್ರಮ ಜರುಗಲಿದೆ. ಕಾರ್ಯಕ್ರಮವನ್ನು ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದರು. ಗುದ್ಗೆ ಆಸ್ಪತ್ರೆಯು ಸುಮಾರು ವರ್ಷಗಳಿಂದ ಜನರಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಿ ಸಾವಿನ ಸಂಖ್ಯೆ ಕಡಿಮೆ ಮಾಡುವುದೇ ನಮ್ಮ ಏಕೈಕ ಉದ್ದೇಶವಾಗಿದೆ ಎಂದು ಹೃದಯ ತಜ್ಞ ಹಾಗೂ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ಅಭಿಪ್ರಾಯಪಟ್ಟರು. ಅವರು ರೋಟರಿ ಕ್ಲಬ್ ಬೀದರ್ ಹಾಗೂ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗಾಗಿ ಪೀಡಿಯಾಟ್ರಿಕ್ ಹಾರ್ಟ್ ಹೆಲ್ತ್ ಕ್ಯಾಂಪ್ ಮಕ್ಕಳ ಹೃದಯ ಆರೋಗ್ಯ ಶಿಬಿರ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದರು.
ಗುದ್ಗೆ ಆಸ್ಪತ್ರೆ ವೈದ್ಯರು ದಿನದ 24 ತಾಸು ರೋಗಿಗಳ ಸೇವೆಯಲ್ಲಿ ಭಗ್ನರಾಗಿದ್ದಾರೆ. ಆದರೂ ಕೂಡ ಕೆಲವರು ನಮ್ಮ ಆಸ್ಪತ್ರೆ ಬಗ್ಗೆ ವಿನಾಕಾರಣ ಅಪಪ್ರಚಾರ ಮಾಡುತ್ತಿರುವುದು ಕೇಳಿಬರುತ್ತಿದೆ. ಇಂತಹ ಅಪಪ್ರಚಾರಗಳಿಗೆ ಜನರು ಕಿವಿಗೊಡಬಾರದೆಂದು ಅವರು ಮನವಿ ಮಾಡಿದ್ದಾರೆ. ಮಕ್ಕಳ ಆರೋಗ್ಯ ಸಂರಕ್ಷಣೆಯತ್ತ ಜಾಗೃತಿ ಮೂಡಿಸುವ ಹಾಗೂ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಪ್ರಾರಂಭಿಕ ಹಂತದಲ್ಲಿ ಗುರುತಿಸುವ ಉದ್ದೇಶದಿಂದ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಲ್ಯಾಣ ಝೋನ್ ಸಹಾಯಕ ಗವರ್ನರ್ ರೋಟರಿ ಹೌಶೆಟ್ಟಿ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡಿ, ಗುದ್ಗೆ ಆಸ್ಪತ್ರೆಯು ಬಡ ಜನರಿಗೆ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುತ್ತಿದೆ. ರೋಗಿಗಳು ನಸುಕಿನಲ್ಲಿ ಬಂದರೂ ಕೂಡ ವೈದ್ಯರು ಉತ್ತಮ ಚಿಕಿತ್ಸೆ ನೀಡುತ್ತಾರೆಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಮಾಜದ ಬಡ ಮತ್ತು ಹಿಂದುಳಿದ ವರ್ಗಗಳ ಬದುಕು ಸುಧಾರಣೆಗೆ ರೋಟರಿ ಕ್ಲಬ್ ನಿರಂತರವಾಗಿ ಶ್ರಮಿಸುತ್ತಿದ್ದು, ಮಾನವೀಯ ಸೇವೆಯ ಮೂಲಕ ಸಾವಿರಾರು ಕುಟುಂಬಗಳಿಗೆ ಆಶಾಕಿರಣವಾಗುತ್ತಿದೆ ಎಂದು ಅವರು ತಿಳಿಸಿದ್ದರು. ಡಾಕ್ಟರ್ ಸಚಿನ್ ಗುದ್ಗೆ ಅವರು ಮಾತನಾಡಿ, ರೋಟರಿ ಕ್ಲಬ್ ಸುಮಾರು ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳು ಮಾಡುತ್ತಾ ಬರುತ್ತಿದೆ. ರೋಟರಿ ಕ್ಲಬ್ ಮಾಡುವ ಕಾರ್ಯಗಳಿಗೆ ಸದಾ ನಮ್ಮ ಬೆಂಬಲವಿದೆ ಎಂದು ಅವರು ತಿಳಿಸಿದ್ದರು. ಈ ಶಿಬಿರದಲ್ಲಿ ಹೃದಯ ತಜ್ಞ ಡಾಕ್ಟರ್ ನಿತಿನ್ ಗುದ್ಗೆ, ಮಕ್ಕಳ ಹೃದಯ ತಜ್ಞ ಡಾಕ್ಟರ್ ಗೋವಿಂದ್ ಔರಾದ್ಕರ್, ಡಾಕ್ಟರ್ ಮಹೇಶ್ ತೊಂಡಾರೆ, ಡಾಕ್ಟರ್ ವಿನೋದ್ ಕೋಟೆ, ಡಾಕ್ಟರ್ ವಿ ನಾಗರಾಜ್, ರೋಟರಿ ಕ್ಲಬ್ ಬೀದರ್ ಅಧ್ಯಕ್ಷ, ರೋಟರಿ ಬಸವಕುಮಾರ್ ಪಾಟೀಲ್, ಕಾರ್ಯದರ್ಶಿ ಅನಿಲ್ ಕುಮಾರ್ ಬಿರಾದರ್, ಖಜಾಂಚಿ ಅನಿಲ್ ಮಸೂದೆ, ರೋಟರಿ ಕ್ಲಬ್ ಸದಸ್ಯ ದಾದೇರಾವ್ ಕೋಳೇಕರ್, ಸಂಗಮೇಶ್ ಗಾದ್ಗೆ, ಅಭಿನವ್ ಗಾದ, ಸತೀಶ್ ನೌಬಾದೆ, ಕೃಷ್ಣ ಸಿಂಧು ಪಾಟೀಲ್, ಸುಧಾಕರ್ ರೆಡ್ಡಿ, ನರೇಂದ್ರ ಸಾಂಗ್ವೆ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಸುಮಾರು 100ಕ್ಕೂ ಹೆಚ್ಚು ಮಕ್ಕಳು ಹೃದಯ ಸಂಬಂಧಿತ ಆರೋಗ್ಯ ತಪಾಸಣೆ ಹಾಗೂ ಸಲಹೆಗಳನ್ನು ಉಚಿತವಾಗಿ ನೀಡಲಾಯಿತು. ಯಾವುದೇ ಆಯುಧಗಳಿಲ್ಲದೆ ತನ್ನನ್ನು ತಾನು ಸಂರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಕರಾಟೆ ತಾಲೀಮು ಕಲಿಯುವುದು ಅವಶ್ಯಕವಾಗಿದೆ ಎಂದು ಬ್ಲ್ಯಾಕ್ ಬೆಲ್ಟ್ ವಿಜೇತ ತುಕಾರಾಮ್ ನುಡಿದಿದ್ದರು. ಕೆಬಿ ಎದುರು ಇರುವ ಬಡಾವಣೆಯ ಹನುಮಾನ್ ಮಂದಿರದ ಆವರಣದಲ್ಲಿ ಕೃಷ್ಣ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ ಬೀದರ್ ವತಿಯಿಂದ ಆಯೋಜಿಸಿದ ಕರಾಟೆ ಕಲಿಯುವ ವಿದ್ಯಾರ್ಥಿಗಳಿಗೆ ಬೆಲ್ಟ್ ವಿತರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ತುಕಾರಾಮ್ ನುಡಿದಿದ್ದಾರೆ. ಕರಾಟೆ ಕಲಿಯುವುದರಿಂದ ದೈಹಿಕವಾಗಿ ಮನುಷ್ಯ ಸದೃಢನಾಗುತ್ತಾನಲ್ಲದೆ ಮಾನಸಿಕವಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸೋಮಾರಿತನ ಮಾಯವಾಗಿ ಕ್ರಿಯಾಶೀಲತೆ ಮನೆ ಮಾಡುತ್ತದೆ. ಅತಿಥಿಗಳಾಗಿ ಆಗಮಿಸಿದ ಪ್ರಾಧ್ಯಾಪಕ ಸಾಹಿತಿ ಬಸವರಾಜ್ ಮಯೂರ್ ನುಡಿದಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ಕೃಷ್ಣ ವಹಿಸಿ ವಿವಿಧ ಬೆಲ್ಟ್ ವಿಜೇತರು ಯೆಲ್ಲೋ ಬೆಲ್ಟ್ ಆದಿತ್ಯ, ಪ್ರಣವ್, ಲಕ್ಷ್ಮಿ, ಗ್ರೀನ್ ಬೆಲ್ಟ್ ಐಶ್ವರ್ಯ, ಪ್ರೀತಿ, ಅಥರ್ವ್, ಆರೆಂಜ್ ಬೆಲ್ಟ್ ಅಥರ್ವ್, ಸಾಕ್ಷಿ, ನಿಸರ್ಗ, ಬ್ಲೂ ಬೆಲ್ಟ್ ಕೇದರ್, ಪ್ರಣವ್, ವಿಶೇಷ್, ಅನನ್ಯ ಅವರುಗಳಿಗೆ ವಿತರಿಸಿದರು. ಕಾರ್ಯಕ್ರಮದ ಸಂಚಾಲನೆಯನ್ನ ಅಭಿಷೇಕ್ ಮಾಡಿದ್ದರು. ವಂದನಾರ್ಪಣೆಯನ್ನ ಶ್ರೀಮತಿ ಮಂಜುಳಾ ಮಯೂರ್ ಮಾಡಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.